ಗದ್ಗೆ ಮಠಕ್ಕೆ ಬಂದಿದ್ದೀವಿ. ನಾವಿವಾಗ ಫಂಕ್ಷನ್ ಮನೆಗೆ ಬಂದಿದ್ದೀವಿ. ಹಾಯ್, ವೆಲ್ಕಮ್ ಟು ಲಕ್ಷ್ಮೀ ಸುರೇಶ್ ಕುಕಿಂಗ್ ಚಾನಲ್. ಇವತ್ತು ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಇನ್ನೂ ನನ್ನ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ನನ್ನ ಮಗಳು ಈಗ ನಾನು ಅಡುಗೆಗೆ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ. ಮಶ್ರೂಮ್ ಪಲಾವ್ ಮಾಡ್ಕೊತಾ ಇದ್ದೀನಿ. ಎಲ್ಲ ಪ್ರಿಪೇರ್ ಆಗೈತೆ. ಒಗ್ಗರಣೆ ಒಂದು ಹಾಕಬೇಕು. ಕಿಚನಲ್ಲಿ ಅಡುಗೆಗೆ ಪ್ರಿಪೇರ್ ಮಾಡ್ಕೊತಾ ಇದ್ದೆ. ಇವಾಗೆಲ್ಲ ಕಟ್ ಮಾಡ್ಕೊತಾ ಇದ್ದೀನಿ. ಪಲಾವ್ಗೆಲ್ಲ ಕಟ್ ಮಾಡಿ ಇಟ್ಕೊಂಡ್ರೆ ಆಮೇಲೆ ಒಗ್ಗರಣೆ ಹಾಕ್ಕೊಬೋದು. ಮತ್ತು ಜಾಮೂನ್ ಮಾಡಿದ್ದೆ. ಜಾಮೂನು ಮತ್ತು ಪಲಾವು, ರಸಮನ್ನ ಇಷ್ಟು ಮಾಡ್ಕೊತಾ ಇದ್ದೀನಿ. ಇನ್ನು ಮಿಕ್ಕಿರೋದು ಆಮೇಲೆ ಮಾಡ್ಕೊಬೋದು. ಬಿಸಿ ಬಿಸಿಯಾಗಿ ಮಾಡೋಣ ಅಂದ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದೀನಿ. ಪಲಾವ್ ಒಗ್ಗರಣೆಗೆ ಹಾಕಿದ್ದೀನಿ. ಇವತ್ತು ಏನು ಸ್ಪೆಷಲ್ ಅಂದರೆ ನಮ್ಮ ತಮ್ಮ ಅವ್ರು ಬರ್ತಾವ್ರೆ. ನಮ್ಮ ತಮ್ಮನೂ ವೆಂಕಿ ಮತ್ತು ಲಾವಣ್ಯ ಇಬ್ಬರು ಬರ್ತಾವ್ರೆ. ಇವಾಗ ಅಡುಗೆಗೆ ನಾನು ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ. ನೈಟ್ ಡಿನ್ನರ್ಗೆ, ಮಧ್ಯಾಹ್ನ ಏನಿಲ್ಲ, ನೈಟ್ ಡಿನ್ನರ್ ಮಾಡ್ತಾ ಇದ್ದೀನಿ. ಮಶ್ರೂಮ್ ಪಲಾವ್ಗೆ ಫಸ್ಟ್ ಆಯಿಲು, ಮಸಾಲ ಐಟಮ್ಸ್ ಹಾಕ್ಕೊಂಡಿದ್ದೀನಿ. ಅಂದರೆ ಬಿರಿಯಾನಿ ಮಸಾಲ ಐಟಮ್ಸು ಮತ್ತು ಚಕ್ಕೆ, ಲವಂಗ, ಸೋಂಪು, ಕಸ್ತೂರಿ ಮೇಥಿ ಎಲ್ಲ ಮರಾಠಿ ಮೊಗ್ಗೆಲ್ಲ ಹಾಕ್ಕೊಂಡು ಆನಿಯನ್ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಮಿಕ್ಸಿಗೆ ಮಸಾಲೆಗೆ ಪುದೀನ, ಕೊತ್ತಂಬರಿ, ಹಸಿಮೆಣ್ಸಿನ್ಕಾಯಿ, ಸೋಂಪು, ಚಕ್ಕೆ, ಲವಂಗ, ಬೆಳ್ಳುಳ್ಳಿ, ಶುಂಠಿ ಇಷ್ಟು ಹಾಕ್ಕೊಂಡು ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿರತ್ತೆ. ಪುದೀನ ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ಮಾಡ್ಕೊಳ್ಳಿ. ಮತ್ತು ಇವಾಗ ನಾನು ಟೊಮೆಟೊ ಮತ್ತು ಪುದೀನ, ಆನಿಯನ್, ಟೊಮೆಟೊ, ಪುದೀನ, ಕೊತ್ತಂಬರಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಫಸ್ಟ್ ಆನಿಯನ್ ಫ್ರೈ ಆದಮೇಲೆ ನಾನು ಇದು ಹಾಕ್ಕೊತಾ ಇದ್ದೀನಿ. ಪುದೀನ, ಟೊಮೆಟೊ, ಕೊತ್ತಂಬರಿ ಇಷ್ಟು ಹಾಕ್ಕೊಂಡು ಇದು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಉಪ್ಪು ಆ್ಯಡ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ಳಿ. ಬೇಗ ಫ್ರೈ ಆಗೋಗುತ್ತೆ, ಅಂದರೆ ಸ್ಮೂತಾಗೂ ಆಗುತ್ತೆ ಟೊಮೆಟೊ ಬಂದು. ಮತ್ತು ಬಾಸುಮತಿ ಅಕ್ಕಿ ನಾನು ನೆನೆಸಿಟ್ಕೊತಾ ಇದ್ದೀನಿ. ನೆನೆಸಿಟ್ಕೊಂಡ್ರೆ ಸ್ಮೂತಾಗಿ ಆಗುತ್ತೆ. ಅನ್ನ ಮಾತ್ರ ಸ್ಮೂತಾಗಿರುತ್ತೆ, ಗಟ್ಟಿ ಇರಲ್ಲ. ನಾನೊಂದು 1/2 ಅವರ್ ಮುಂಚೆ ನೆನೆಸಿಟ್ಕೊಂಡಿದ್ದೀನಿ. ಇವಾಗ ನಾನು ಮಿಕ್ಸಿಗೆ ಹಾಕ್ಕೊಂಡಿರೋ ಮಸಾಲೆ ಹಾಕ್ಕೊಂಡು ಅದು ಫ್ರೈ ಮಾಡ್ಕೊತಾ ಇದ್ದೀನಿ. ಇದೇ ಥರ ನೀವು ಯಾವ ಥರ ಪಲಾವು, ಪನ್ನೀರ್ ಪಲಾವು, ಮಶ್ರೂಮ್ ಪಲಾವು ಮತ್ತು ಅವರೆಕಾಯಿ ತರಕಾರಿ ಹಾಕಿನೂ ಮಾಡ್ಕೊಬೋದು. ಲಾವಣ್ಯ ನಮ್ಮ ತಮ್ಮವ್ರು ಬಂದರು. ನಾನು ಇವಾಗ ಇಷ್ಟು ಫ್ರೈ ಮಾಡಿಕೊಂಡು ಅಕ್ಕಿ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು, ಗರಂ ಮಸಾಲೆ ಇಷ್ಟು ಹಾಕ್ಕೊಂಡು ಒಂದು ಪ್ರೆಷರ್ ಬಂದರೆ ಸಾಕು. ಮಶ್ರೂಮ್ ಹಾಕ್ಕೊಂಡಿದ್ದೀನಿ. ಒಂದು ಪ್ರೆಷರ್ ಬಂದರೆ ಸಾಕು, ಪಲಾವ್ ರೆಡಿ ಆಗೋಗುತ್ತೆ. ನಾನು ತಿರ್ಗಾ ಅದು ವೀಡಿಯೋಸೇ ಮಾಡೋಕ್ಕಾಗಲಿಲ್ಲ. ಲಾವಣ್ಯ ಅವ್ರು ಬಂದರು, ಮಾತಾಡಿಕೊಂಡು ಅಡುಗೆನೂ ಪ್ರಿಪೇರ್ ಮಾಡ್ಕೊಂಬಿಟ್ಟೆ. ಅಡುಗೆ ಎಲ್ಲ ಪ್ರಿಪೇರ್ ಆಯಿತು. ರಾತ್ರಿ ಊಟನೂ ಆಗೋಯಿತು. ಅಲ್ಲಿಂದ ಸ್ಕಿಪ್ ಆಗೋಯಿತು, ನನ್ನ ವೀಡಿಯೋಸೇ ಸ್ಟಾಪ್ ಆಗೋಯಿತು. ಆಮೇಲೆ ಊಟ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಟಿ ವಿ ನೋಡಿಕೊಂಡು ಕೂತ್ಕೊಂಡಿದ್ವಿ. ಆಮೇಲೆ ಆಚೆ ಕಡೆ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಮಾತಾಡಿಕೊಂಡು ಆಮೇಲೆ ನಾವು ಮಾರನೇ ದಿವಸ ಲಾಗ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಬೆಳಗ್ಗೆನೇ ನಾವು ಸ್ನಾನ ಮಾಡಿ ಟಿಫನ್ ಮಾಡ್ತಾಯಿದ್ದೀವಿ. ಟಿಫನ್ ಬಂದು ಚಿತ್ರಾನ್ನ ಮಾಡಿದ್ದೆ. ಹೋಟ್ಲಲ್ಲಿ ಬಂದು ತಟ್ಟೆ ಇಡ್ಲಿ, ಬೋಂಡ, ವಡೆ ತರಿಸಿದ್ದೀವಿ. ಇವಾಗ ಟಿಫನ್ ಮಾಡ್ತಾಯಿದ್ದೀವಿ. ಇವತ್ತು ಬಂದು ದೇವಸ್ಥಾನಕ್ಕೆ ಹೋಗಬೇಕು, ಗದ್ಗೆ ಮಠಕ್ಕೆ ದೇವಸ್ಥಾನಕ್ಕೆ ಹೋಗಬೇಕು ಅಂದ್ಬಿಟ್ಟು ಲಾವಣ್ಯ, ವೆಂಕಿ ಅವ್ರು ಬಂದಿದ್ದರು. ಇವತ್ತು ಬೆಳಗ್ಗೆನೇ ರೆಡಿಯಾಗಿ ಮನೆಯಲ್ಲೆಲ್ಲ ಪೂಜೆ ಆಯಿತು. ಪೂಜೆನೂ ಮುಗಿಸ್ಕೊಂಡು ಇವಾಗ ಟಿಫನ್ ಮಾಡ್ತಾಯಿದ್ವಿ. ಟಿಫನ್ ಮಾಡ್ಕೊಂಡು ಇವಾಗ ಹೋಗಬೇಕು. ಅಲ್ಲಿಂದ ನಾವು ಒಂದು ಫಂಕ್ಷನ್ ಐತೆ ನೆಲಮಂಗಲದಲ್ಲಿ, ನಾಮಕರಣ ಐತೆ. ಅಲ್ಲಿ ಹೋಗಿ ಮುಗಿಸ್ಕೊಂಡು ನಾವು ಚಿಕ್ಕಪೇಟೆಗೆ ಹೋಗಬೇಕು. ಯಾವುದ್ರಲ್ಲೂ ನನಗೆ ವಾಯ್ಸ್ ಕೊಡೋಕ್ಕಾಗಲಿಲ್ಲ, ತುಂಬ ಬ್ಯುಸಿಯಲ್ಲಿದ್ವಿ. ಎಲ್ಲ ಕೆಲಸಗಳಿತ್ತು ಮತ್ತು ರೆಡಿ ಆಗ್ತಾಯಿದ್ವಿ. ತುಂಬ ಅರ್ಜೆಂಟಾಗಿ ರೆಡಿ ಆಗ್ತಾಯಿದ್ವಿ. ಪ್ರತಿಯೊಂದು ಇತ್ತು. ಇವಾಗ ನಾನು, ಲಾವಣ್ಯ, ವೆಂಕಿ ರೆಡಿಯಾಗಿ ಕೂತ್ಕೊಂಡಿದ್ರು. ನಾನು ರೆಡಿ ಆಗ್ತಾಯಿದ್ದೆ. ನಮ್ಮ ಯಜಮಾನ್ರು ಬಂದು ಆಮೇಲೆ ಬರ್ತಾರೆ. ಅವರು ಸ್ವಲ್ಪ ಕೆಲಸ ಇತ್ತು, ಕೆಲಸ ಮುಗಿಸ್ಕೊಂಡು ಆಮೇಲೆ ಬರ್ತಾರೆ. ನಾನು ರೆಡಿಯಾಗಿ ಬಂದಿದ್ದ ತಕ್ಷಣ ಇನ್ನೂ ರೆಡಿ ಆಗಿರಲಿಲ್ಲ. ಫ್ರೆಶಪ್ ಆಗಿ ದೇವ್ರಿಗೆ ಪೂಜೆ ಮಾಡಿಬಿಟ್ಟು ಟಿಫನ್ ಮಾಡ್ತಾಯಿದ್ದೀವಿ. ಟಿಫನ್ ಮುಗಿಸ್ಕೊಂಡು ಇವಾಗ ರೆಡಿ ಆಗಿಬಿಟ್ಟು ಇವಾಗ ಹೋಗಬೇಕು. గుట్ట పైన బతుకదా అదే క్రాస్ రమ్య
ಮಾ ಬೀಗ ಹಾಕ್ಬಿಡೋದಪ್ಪ. ಇವಾಗ ನಾವು ಇವಾಗ ಗದ್ಗೆ ಮಠ ದೇವಸ್ಥಾನಕ್ಕೆ ಬಂದಿದ್ದೀವಿ. ರೀಸೆಂಟಾಗಿ ಒಂದು 2 ಮಂತ್ಸ್ ಆಯಿತು, 2 to 3 ಮಂತ್ಸ್ ಆಯಿತು ನಾವು ಬಂದು ಪೂಜೆ ಮಾಡಿಸ್ಕೊಂಡು ಹೋಗಿದ್ವಿ. ಇಲ್ಲಿ ಅಂದರೆ ತುಂಬ ಸತ್ಯ. ದೇವಸ್ಥಾನ ಬಂದು ಗಡ್ಡೆ, ಇವಾಗ ಒಂದು ಬಾಡಿಯಲ್ಲಿ ಗಡ್ಡೆ ಇದ್ದರೆ ಅದು ಆರಕೆ ಮಾಡ್ಕೊಂಡ್ರೆ ಇಲ್ಲಿ ಬಂದು ಹೋಗ್ಬೋದು. ಒಳ್ಳೆ ಆರಕೆ ಮಾಡ್ಕೊಂಡು ಬರ್ಬೋದು. ನಾವು ಗದ್ಗೆ ಮಠಕ್ಕೆ ಬಂದಿದ್ದೀವಿ, ಪೂಜೆಗೆ ಹೋಗ್ಬೇಕು. ಬಾಕ್ಲಾಕ್ ಗದ್ಗೆ ಮಠಕ್ಕೆ ನಾನು, ನನ್ನ ಮಗಳು ಲಾವಣ್ಯ, ವೆಂಕಿ ಇಷ್ಟು 4 ಜನ ಬಂದಿದ್ದೀವಿ. ಹೋಗಿ ಪೂಜೆ ಮಾಡಿಸ್ಕೊಂಬರ್ಬೇಕು. ಆಮೇಲೆ ಮತ್ತೆ ಇನ್ನೊಂದು ಫಂಕ್ಷನ್ ಆಯಿತು. ಗದ್ಗೆ ಮಠಕ್ಕೆ ಬಂದಿದ್ದೀವಿ. ಯಾರನ್ನ ಗಡ್ಡೆ ಇಲ್ಲ ಪ್ರಾಬ್ಲಮ್ ಇದ್ದರೆ ಬರ್ಬೋದು. ನಾವು ಸುಮ್ಗೆ ಬಂದಿದ್ದೀವಿ ಪೂಜೆ ಮಾಡಿಸ್ಕೊಂಡು ಹೋಗೋಕ್ಕೆ. ತುಂಬ ಸತ್ಯ ಇದೆ, ದೇವರು ತುಂಬ ಸತ್ಯ. ಪೂಜೆಗೆ ತೊಗೊಂಡೋಗಿಲ್ಲ ಅಂದ್ರೂ ಅಲ್ಲಿ ದೇವಸ್ಥಾನದಲ್ಲಿ ಅಲ್ಲೇ ಸಿಗತ್ತೆ. ಪೂಜೆಗೆ ಕಾಯಿ, ಕರ್ಪೂರ, ಹಣ್ಣು ಎಲ್ಲ ಸಿಗತ್ತೆ. ಮತ್ತು ನಾವು ಇವತ್ತು ಸೋಮವಾರ ವಾರ ಇರೋದು ಈಶ್ವರ ದೇವರು ದೇವಸ್ಥಾನದಲ್ಲಿ. ದೇವ್ರು ಬಂದು ಈಶ್ವರ. ತುಂಬ ಜನ ಬರ್ತಾರೆ. ಮತ್ತು ಹಸು ಕರು ಹಾಕಿರತ್ತಲ್ವ, ಮೊದಲನೇ ದಿವಸ ಹಾಲು ಕೊಡುತ್ತಲ್ವ, ಗಿಣ್ಣಾಳು, ಅದು ಎತ್ಕೊಂಬಂದು ಈ ದೇವಸ್ಥಾನಕ್ಕೆ ಕೊಡ್ತಾರೆ. ಮೊದಲನೇ ದಿವಸ ಪ್ರತಿ ಒಂದೊಂದು ಊರಿಂದ ಎತ್ಕೊಂಡು ಹೋಗಿ ಕೊಡ್ತಾರೆ. ಅಲ್ಲಿ ಫಸ್ಟು ಅದೇ ಬಂದು ಪ್ರಸಾದ ಅಂತಾರೇನೋ, ಅದು ಅಷ್ಟೊಂದು ಡೀಟೇಲ್ ಗೊತ್ತಿಲ್ಲ. ಇದು ಬಂದು ದೇವಸ್ಥಾನ ಪೂಜೆಗೆ ಕೊಟ್ಟಿದ್ದೀವಿ. ಪೂಜೆ ಮಾಡಿಸ್ಕೊಬೇಕು ಇವಾಗ. ಗದ್ಗೆ ಮಠದಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಇವಾಗ ವಾಪಸ್ ಹೋಗ್ತಾ ಇದ್ದೀವಿ. ನೆಲಮಂಗ್ಲಕ್ಕೆ ಹೋಗ್ತಾ ಇದ್ದೀವಿ. ಅಲ್ಲೊಂದು ಫಂಕ್ಷನ್ ಐತೆ, ನಾಮಕರಣಕ್ಕೆ ಹೋಗೋರೆ, ಅಲ್ಲಿಗೆ ಹೋಗ್ತಾ ಇದ್ದೀವಿ. ನಾವಿವಾಗ ಫಂಕ್ಷನ್ ಮನೆಗೆ ಬಂದಿದ್ದೀವಿ. ನೋಡಿ ನಮ್ಮಮ್ಮವ್ರು ಬಂದವ್ರೆ. ಹೂವು ಎಲ್ಲ ಮುಟ್ಕೊಂಡ್ರೆ ನೋಡಿ ಲಾವಣ್ಯ ಎಷ್ಟು ಚೆನ್ನಾಗಿ ಕಾಣಿಸ್ತಾರೆ. ಹೂವು ಮುಟ್ಕೊಳೋದೇ ಇಲ್ಲ. ಎಲ್ಲ ಬಾಗುಂಡಿಲ್ಲ, అందరికీ బాగుంటుంది. ದೇವಸ್ಥಾನ ಮುಗಿಸ್ಕೊಂಡು ಫಂಕ್ಷನಾಗಿ ಬಂದಿದ್ದೀವಿ. ನಮ್ಮ ಅಮ್ಮವ್ರು ಬಂದರು, ಇನ್ನು ನಮ್ಮ ಅಜ್ಜಿಯವರೆಲ್ಲ ಬರ್ತಾವ್ರೆ. ನಮ್ಮ ಅತ್ತೆಯವರೆಲ್ಲ ನೆನ್ನೆನೇ ಬಂದಿದ್ದರು. ನಾವು ಇವತ್ತು ಬಂದಿದ್ದೀವಿ. ಪುಣ್ಯ ಎಲ್ಲ ಆಗಿದ್ದು, ಹೆಸರೆಲ್ಲ ಇಟ್ಟಿದ್ರು. ಇವಾಗ ತೊಟ್ಲು ಶಾಸ್ತ್ರ ಮಾಡ್ತಾವ್ರೆ ಮಗುಗೆ. ಆಂಟಿ ಫಂಕ್ಷನ್ ಎಲ್ಲ ಮುಗಿಸ್ಕೊಂಡ್ವಿ. ನಮ್ಮ ಯಜಮಾನ್ರು ಬಂದರು, 1 hour ಇದ್ದರು. ಮುಗಿಸ್ಕೊಂಡು ಇವಾಗ ವಾಪಸ್ ಹೋಗ್ತಾ ಇದ್ದೀವಿ. ಎಲ್ಲರೂ ಸಿಕ್ಕಾಪಟ್ಟೆ ಮಳೆ ಇವತ್ತಂತೂ. ನೇದವ ರಮ್ಯ ಮತ್ತೆ ನಾವು ಫಂಕ್ಷನ್ ಮುಗಿಸ್ಕೊಂಡು ಸ್ವಲ್ಪ ಚಿಕ್ಕಪೇಟೆಗೆ ಹೋಗ್ತಾ ಇದ್ದೀವಿ. ಸ್ವಲ್ಪ ಐಟಮ್ಸ್ ತೊಗೊಬೇಕಾಯಿತು, ಸ್ವಲ್ಪ ಮನೆಗಿರೋ ಐಟಮ್ಸ್ ತೊಗೊಬೇಕಾಯಿತು. ಅದಕ್ಕೋಸ್ಕರ ಹೋಗ್ತಾ ಇದ್ದೀವಿ. ನಾನು ನಮ್ಮ ಯಜಮಾನ್ರು ಹೋಗ್ತಾ ಇದ್ದೀವಿ. ಬೆಂಗಳೂರಲ್ಲಿ ಮಳೆ ಸಿಕ್ಕಾಪಟ್ಟೆ, ಎಲ್ಲಿ ನೋಡಿದ್ರೂ ತುಂಬ ಮಳೆ ಐತೆ. ಚಿಕ್ಕಪೇಟೆಗೆ ಬಂದು
ಎಲ್ಲಿ ನೋಡಿದ್ರು ಮಳೆ ನಡೆಯೋಕ್ಕೆ ಆಗ್ತಾಯಿಲ್ಲ. ಸ್ವಿಚ್ಚು ಅಂದರೆ ಮನೆಗೆ ಸ್ವಿಚ್ಗಳು ತೊಗೊಬೇಕಾಯಿತು. ಸ್ವಿಚ್ಚು ಮತ್ತು ಬೋಲ್ಡ್ ಎರಡೂ ತೊಗೊಬೇಕಾಯಿತು. ನಾವು ಒಂದು 2-3 ಶಾಪು ಫಸ್ಟ್ ಬಂದು ಒಂದು ಶಾಪಿಗೆ ಬಂದು ಇಲ್ಲಿ ನೋಡ್ತಾ ಇದ್ವಿ. ಎಲ್ಲ ಟೋಟಲ್ ಮಾಡಿಸಿದ್ವಿ. ಅಲ್ಲಿ ನಮಗೆ ಅದು ಸೂಟ್ ಆಗಿರಲಿಲ್ಲ. ಅಂದರೆ ನಮ್ಮದು ಬಂದು ಮರದ್ದು ಒಳಗಡೆ ಇರೋದು, ಅದು ಬಂದು ನಮಗೆ ಬೇರೆ ಸ್ವಿಚ್ಚು ಸೂಟ್ ಆಗ್ತಾ ಇರಲಿಲ್ಲ. ತುಂಬ ಶಾಪ್ಸ್ಗೆ ಹೊರ್ಟೋದ್ವಿ. ಟೋಟಲ್ಲು ನಾವು ಹೋಗಿರೋದು ಒಂದು 7-8 ಶಾಪ್ಗೆ ಹೋದ್ವಿ. ಅಲ್ಲೆಲ್ಲ ನೋಡಿ ಸೆಲೆಕ್ಟ್ ಮಾಡಿಕೊಂಡು ಆಮೇಲೆ ಒಂದು ಸೆಲೆಕ್ಟ್ ಮಾಡಿಕೊಂಡು ಬಿಲ್ ಮಾಡಿಸ್ಬೇಕು. ಬಂದಮೇಲೆ ನಾನು ಮನೆಗೆ ಬಂದಮೇಲೆ ತೋರಿಸ್ತೀನಿ ಯಾವ ಥರ ನಾವು ತೊಗೊಂಡಿದ್ದೀವಿ, ಯಾವುದು ಸೆಲೆಕ್ಟ್ ಆಗೈತೆ ಅನ್ನೋದು ನಾನು ತೋರಿಸ್ಕೊಡ್ತೀನಿ. ಹೆಂಗೋ ನಾವು ಚಿಕ್ಕಪೇಟೆಗೆ ಹೋದ್ಮೇಲೆ ಅವಿನಿ ರೋಡ್ ಹತ್ರ ಹೋದ್ಮೇಲೆ ಸ್ವಲ್ಪ ಮಳೆ ನಿಂತು ಆಮೇಲೆ ಆರಾಮಾಗೆ ಓಡಾಡಿಕೊಂಡು ನೋಡಿಕೊಂಡು ಬಂದ್ವಿ. ತುಂಬ ಟಯರ್ಡ್ ಆಗೋಗುತ್ತೆ ನಮಗೆ. ಮಳೆಯಲ್ಲಿ ನಡಿಬೇಕಂದ್ರೆ ತುಂಬ ಕಷ್ಟ. ಅಲ್ಲಿಂದ ಸ್ವಲ್ಪ ನಮ್ಮ ಯಜಮಾನದು ಚಿಕ್ಕಪೇಟೆಯಲ್ಲಿ ಸ್ವಲ್ಪ ಕೆಲಸ ಇತ್ತು, ಅವ್ರದ್ದು ಮುಗಿಸ್ಕೊಂಡ್ರು. ನಂದು ಸ್ವಲ್ಪ ಕೆಲಸ ಇತ್ತು, ನಂದು ಮುಗಿಸ್ಕೊಂಡ್ವಿ. ನಾವು ಬಿಡೋ ಅಷ್ಟೊತ್ತಿಗೆ ಅಲ್ಲಿ ಚಿಕ್ಕಪೇಟೆಯಲ್ಲೇ 10 ಗಂಟೆ ಆಯಿತು. ಅಲ್ಲಿಂದ ನಾವು ಏನಾನ ತಿಂದ್ಕೊಂಡು ಹೋಗೋಣ, ಊಟ ಮಾಡ್ಕೊಂಡು ಹೋಗೋಣ ಅಂದ್ಬಿಟ್ಟು ಇಲ್ಲಿ ಮಲ್ಲೇಶ್ವರಮಲ್ಲಿ ರೆಸ್ಟೋರೆಂಟ್ ಬಂದು ರಾಮಾಶ್ರಯಂ ಅಂದ್ಬಿಟ್ಟು ಬಂದಿದ್ದೀವಿ. ಹೋಟೆಲ್ಗೆ ಬಂದಿದ್ದೀವಿ. ಆರ್ಡ್ರ್ ಮಾಡಿದ್ವಿ. ಬಿಸಿಬೇಳೆ ಬಾತು ಒಂದು ಸಲ ಟ್ರೈ ಮಾಡೋಣ ಅಂದ್ಬಿಟ್ಟು ತೊಗೊಂಡ್ವಿ. ಇಲ್ಲಿ ಬಿಸಿಬೇಳೆ ಬಾತ್ ಬಂದು ಬಿಸಿನೂ ಕೊಟ್ಟಿರಲಿಲ್ಲ, ತುಂಬ ತಣ್ಣಗೆ ಕೊಟ್ಟಿದ್ರು. ಮತ್ತು ಸಿಹಿ ಜಾಸ್ತಿ ಇತ್ತು, ನಮಗೇನು ಅಷ್ಟು ಇಷ್ಟ ಆಗಲಿಲ್ಲ. ಅಂದರೆ ಒಂದೊಂದು ರೆಸ್ಟೋರೆಂಟ್ ಹೋಟ್ಲಲ್ಲೆಲ್ಲ ತುಂಬ ಚೆನ್ನಾಗಿರತ್ತೆ. ಮತ್ತು ಮಸಾಲೆ ಪುರಿನೂ ಅಷ್ಟೇ, ಮಸಾಲೆ ಪುರಿ ಚೆನ್ನಾಗಿತ್ತು, ಬಿಸಿ ಇರಲಿಲ್ಲ. ಮತ್ತು ನೀರು ದೋಸೆ ತೊಗೊಂಡ್ವಿ, ಅಲ್ಲಿ ತಿಂದು ಊಟ ಮಾಡಿದ್ವಿ. ಅಂದರೆ ನೈಟು ಡಿನ್ನರ್ ಮುಗಿಸ್ಕೊಂಡ್ವಿ. ನಾವು ಹೋಗೋಷ್ಟೊತ್ತಿಗೆ ನೈಟ್ ಆಗೋಗುತ್ತೆ. ತುಂಬ ಲೇಟ್ ಆಗಿತ್ತು ಇಲ್ಲೇ ಮಲ್ಲೇಶ್ವರಮಲ್ಲಿ. ಅವ್ರು ಸ್ವಲ್ಪ ಸ್ಲಿಪ್ಪರ್ಸ್ ತೊಗೊಬೇಕಾಯ್ತು. ಅಲ್ಲಿ ತೊಗೊಂಡ್ರು. ಅಲ್ಲಿಂದ ಮುಗಿಸ್ಕೊಂಡು ನನಗಂತೂ ಯಾವುದು ತಿನ್ನೋಕ್ಕಾಗ್ತಾ ಇರಲಿಲ್ಲ, ಇಷ್ಟನೂ ಆಗಲಿಲ್ಲ ನನಗೆ. ಇಲ್ಲಿ ಸುಮ್ಮನೆ ತೊಗೊಂಡಿರೋದೇ ವೇಸ್ಟ್ ಆಯಿತು. ಬೇರೆ ಕಡೆ ಯಾವಾಗ ರೆಗ್ಯುಲರಲ್ಲಿ ಹೋಗ್ತೀವಲ್ವ ಅಲ್ಲೇ ಹೋಗ್ಬಿಟ್ಟು ಹೋಗ್ಬೋದಾಗಿತ್ತು. ಇವತ್ತು ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.